ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. 2026ರಲ್ಲಿ ಶನಿಯು ತನ್ನ ರಾಶಿನ ಬದಲಿಸದೆ ಹೋದ್ರೂ ಸೂರ್ಯ, ಮಂಗಳ, ಬುಧ ಮತ್ತು ಗುರು ಗ್ರಹವು ಸ್ಥಾನಪಲ್ಲಟವಾಗುತ್ತೆ. ಇದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ, ಹಣ, ವೃತ್ತಿ, ವೈವಾಹಿಕ ಸಂಬಂಧಗಳು, ಆರೋಗ್ಯ ಕ್ಷೇತ್ರಗಳಲ್ಲಿ ಯಾವ ರೀತಿಯ ಬದಲಾವಣೆ ಉಂಟು ಮಾಡುತ್ತೆ ಅನ್ನೋದನ್ನ ಇವತ್ತಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ತಾ ಇದ್ದೇವೆ. ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೂಡ್ಲಕೆರೆ ಅವರಿದ್ದಾರೆ. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಧನುರಾಶಿ 2026 ಧನುರಾಶಿಯವರ ಪ್ರೇಮ ಜೀವನ ಅಥವಾ ಅವರ ವ್ಯಾಪಾರ, ವ್ಯವಹಾರ, ಜೀವನ ಎಲ್ಲ ಯಾವ ಥರ ಇರುತ್ತೆ ಅಂತ ಹೇಳಿ. ಧನುರಾಶಿಯವರಿಗೆ ಈಗ ತೊಂದರೆ ಇಲ್ಲ. ತೊಂದರೆ ಇಲ್ಲ ಅಂತಂದರೆ, ಯಾಕೆಂದರೆ ಗುರು ಇರುವಂಥದ್ದು ಈಗ ಮಿಥುನ ರಾಶಿಯಲ್ಲಾಗಿರೋದ್ರಿಂದ ಮಿಥುನ ರಾಶಿಯೇ ಇವರಿಗೆ ಈ ಪ್ರೇಮ ಜೀವನವೋ ಅಥವಾ ವೈವಾಹಿಕ ಜೀವನದ ಪೂರ್ವ ದಿನಗಳು ಅಥವಾ ನಂತರದ ದಿನಗಳು ಒಂದಷ್ಟು ಶಕ್ತಿಯನ್ನು ತುಂಬಬೇಕಾದಂತಹ ಒಂದು ಗಟ್ಟಿ ದ್ರವ್ಯವನ್ನು ಇವರಿಗೆ ಕೊಡ್ತಾ ಇರುತ್ತೆ. ಆದರೆ ಕಾಲ ಏನಾಗುತ್ತೆ, ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಅಂತ ನಮ್ಮ ನೋಡ್ತಾ ಇದ್ದ ಹಾಗೆ ಆಯುಷ್ಯ ಕಳೆದು ಹೋಗುತ್ತೆ ಅಂತ ಏನು ಶಂಕರರ ಮಾತಿದೆ, ಇದನ್ನು ಗುರಿ ಇಟ್ಕೊಂಡು ನೋಡಿದರೆ ಬರುವ ಜೂನ್ 2ನೇ ತಾರೀಕಿಗೆ ಗುರುಬಲ ಇವರಿಗೆ ತಪ್ಪು ಹೋಗುತ್ತೆ. ಮತ್ತು ಅಕ್ಟೋಬರ್ 30ರಲ್ಲಿ ಸ್ವಲ್ಪ ಅದು ಸಿಂಹಕ್ಕೆ ಬರೋದರಿಂದ ಇವರಿಗೆ ಸ್ವಲ್ಪ ಭಾಗ್ಯದ 9ನೇ ಮನೆಗೆ ಬರೋದರಿಂದ ಆಗ ಮತ್ತೆ ಸಿಗತ್ತೆ. ಸೊ ಈ ಹೊರಳಾಟದ ದಾರಿಯಲ್ಲಿ ಏನಾಗುತ್ತೆ, ಈ ಗುರು ಸಿಕ್ಕಾಕ್ಕೊಳ್ಳೋದ್ರಿಂದ ಈಗ ಮಿಥುನ ರಾಶಿಯಲ್ಲಿ ಈ ಗುರು ಇದ್ದಾವಾಗ ಯಾವ ರೀತಿಯಲ್ಲಿ ಇವರಿಗೆ ಬೆಂಬಲವನ್ನು ಕೊಟ್ಟಿದ್ದನೋ ಪ್ರೇಮ ವ್ಯವಹಾರದಲ್ಲಾಗಲಿ ಅಥವಾ ಸಾಂಸಾರಿಕ ವಿಚಾರದಲ್ಲಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿಯ ಆರ್ಥಿಕ ವಿಚಾರವೂ ಸೇರಿದಂತೆ ಅವನು ಏನು ಕೊಟ್ಟಿದ್ದನೋ ಅದ್ಭುತವಾದದ್ದನ್ನು. ಯಾಕೆಂದರೆ ಧನುರ್ರಾಶಿಯ ಯಜಮಾನನೇ ಈ ಒಂದು ಗುರು ಆಗಿ ಮಿಥುನದಿಂದ ತನ್ನ ರಾಶಿಯನ್ನು, ಸ್ವಂತ ರಾಶಿಯನ್ನು ನೋಡ್ತಾ ಇರುವಾಗ ಸಂಪೂರ್ಣವಾದಂಥ ರಕ್ಷೆ. ಅಂದರೆ ನಮಗೆ ಈ ಜಡ್ ಲೆವೆಲ್ ಸೆಕ್ಯೂರಿಟಿ ಇರುತ್ತಲ್ಲ, ಜಡ್ ಈಗ ಕೆಲವರಿಗೆ ಇದ್ರ ಕೊಡೋ ಹಾಗೆ ಅವನ ಸಂಪೂರ್ಣವಾದಂಥ ರಕ್ಷೆ ಧನುರ್ರಾಶಿಯವರಿಗೆ ಇತ್ತು. ಆದರೆ ಈಗ ತಪ್ಪೋದ್ರಿಂದ ಕೆಲವು ವಿಚಾರದಲ್ಲಿ ಹೊಯ್ದಾಟಗಳು ಇರ್ತವೆ. ಎಲ್ಲಿ ಹಾಗಾದರೂ ಹೊಯ್ದಾಟಗಳಿರ್ತವೆ ನೋಡಿ. 4ನೇ ಮನೆಯಲ್ಲಿ ಶನೈಶ್ಚರ ಇದ್ದಾನೆ. 4ನೇ ಮನೆಯಲ್ಲಿ ಶನೈಶ್ಚರ ಇರೋದರಿಂದ ಶನಿಕಾಟದ ದಿನ ಅಲ್ಲ ಅವು, ಆದರೆ ಅವನು ಸುಖವನ್ನು ಹಾಳು ಮಾಡ್ತಾನೆ. ಎಲ್ಲಿ 4ನೇ ಮನೆ ಅಂತಂದ್ರೆ ಅವನಿದ್ದಿರೋದು ಈಗ ಎಲ್ಲಿ, ಮೀನರಾಶಿಯಲ್ಲಿ ಇದ್ದಿರೋದು. ಧನುರ್ರಾಶಿ ಅನ್ನುವಂಥದ್ದು ಬೆಂಕಿಯ ರಾಶಿ, ಶನೈಶ್ಚರ ಇರುವಂಥದ್ದು ನೀರಿನ ರಾಶಿ. ಈ ಎರಡೂ ಮನೆಗಳ ಯಜಮಾನತ್ವ ಈ ಗುರುವಿನದ್ದೇ. ಹಾಗಾಗಿ ಬೆಂಕಿಯಲ್ಲಿದ್ದಾಗ ನೀರನ್ನು ಸುರಿಯೋದು ಅಥವಾ ನೀರಿನಲ್ಲಿದ್ದಾಗ ಬೆಂಕಿಯನ್ನು ಎಸೆಯೋದು ಇವೇನಾಗುತ್ತೆ, ಆ ಒಂದು ಪರಿಪೂರ್ಣವಾದಂತಹ ವಾತಾವರಣಕ್ಕೆ ಹೊಂದಿಕೊಳ್ಳೋದಕ್ಕೆ ಬೇಕಾದಂತಹ ಒಂದು ಅಡೆತಡೆಗಳು ನಿರ್ಮಾಣ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಗುರುಬಲ ಬರುವ ಒಂದು ಜೂನ್ 2ರವರೆಗೂ ಇರೋದರಿಂದ ಹಾಗೆ ತೊಂದರೆದಾಯಕವಾದಂತಹ ದಿನಗಳನ್ನು ಇವರು ಎದುರಿಸಬೇಕಾಗತ್ತೆ 2026ರಲ್ಲಿ ಅನ್ನುವಂಥದ್ದನ್ನು ನಾನು ಹೇಳೋದಿಲ್ಲ. ಆದರೆ ಆ ನಂತರದಲ್ಲಿ ಕೆಲವು ತಾಪತ್ರಯಗಳನ್ನು ಇವರು ಎದುರಿಸಬೇಕಾಗ, ಅದರಲ್ಲೂ ಅಕಸ್ಮಾತ್ತಾಗಿ ಬುಧ ಧನುರಾಶಿಯಲ್ಲೇ ಇದ್ದಾನೆ ಅಂತೇಳಿದ್ರೆ ಕೆಲವೊಂದು ವಿಚಾರಗಳು, ಈಗ ನೋಡಿ ನಾವು ಮದುವೆ ಆದ ಮೇಲಿನ ಒಂದು ಪ್ರಾಬ್ಲಮ್ಗಳನ್ನು ಹೇಳ್ತೇವೆ, ಅದು ಕೂಡ ಎಲ್ಲೋ ಒಂದು ವ್ಯಾಜ್ಯಕ್ಕೆ ಹೋಗಿಬಿಡುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಹಾಗೆಯೇ ನಾವು ಈಗ ಮದುವೆ ಆಗಬಹುದಾದದ್ದು ಅಂತ ಹೇಳುವಂತಹ ನಿರ್ಣಯವನ್ನು ತಗೊಂಡು ಆದ ಮೇಲೆ ಕೆಲವು ವಿಚಿತ್ರವಾದ ಘಟನೆಗಳು ನಡೆದು ಅದು ಕೂಡ ಮದುವೆ ಆಗಬಹುದಾದಂತಹದ್ದು ಮುರಿದು ಹೋಯಿತು ಅನ್ನುವಂತಹ ಸ್ಥಿತಿಗತಿಗಳನ್ನು ಎದುರಿಸೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ 26 ಜೂನ್ ನಂತರದ ದಿನಗಳು ಪರಾಭವ ಸಂವತ್ಸರವೂ ಆಗಿರೋದ್ರಿಂದ, ಪರಾಭವ ಸಂವತ್ಸರದ ಯಜಮಾನನೇ ಗುರು ಆಗಿರೋದ್ರಿಂದ ಆ ಗುರುವಿನ ನಾಯಕತ್ವದಲ್ಲಿನ ಎಲ್ಲ ವಿಚಾರಗಳನ್ನು ಹೇಗೆ ಅಬಾರ್ಟ್ ಮಾಡ್ಬೋದು, ಹೇಗೆ ಅದನ್ನು ಹಾಳು ಮಾಡ್ಬೋದು ಅನ್ನೋದ್ರ ಬಗ್ಗೆ ಶನೈಶ್ಚರ ಸಂಪೂರ್ಣವಾದಂಥ ಒಂದು ಅಂದರೆ ಕಡ್ಡಿ ಆಡಿಸೋದು ಅಂತ ಹೇಳ್ತಾರಲ್ಲ, ಆ ರೀತಿಯ ಆಟಗಳನ್ನು ಆಡ್ತಾ ಇರ್ತಾನೆ. ಆದರೆ ಶನಿ ಕಾಟದ ದಿನಗಳೆಲ್ಲ ಇವು, ಸುಖವನ್ನು ಹಾಳು ಮಾಡ್ತಾನೆ. ಸುಖ ಹಾಗಾದರೆ ನೀವು ಕೇಳಿದ ಪ್ರಶ್ನೆಗಳಲ್ಲಿ ಹೇಗೆ ಸುಖ ಅದೆಲ್ಲ ವಿಚಾರಗಳು ಇಲ್ಲಿ ಸ್ಥಾಯಿಯಾಗೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾದರೆ ಇವರು ಒದಗಿ ಬರುವಂಥ ವಿಶೇಷವಾದ ಶಕ್ತಿ ಏನು ನೋಡಿ. ನಮ್ಮಲ್ಲಿ ಎಲ್ಲವೂ ಕೂಡ
ಈಗ ನಾವು ಮಣ್ಣನ್ನು ತಗೊಂಡ್ರೆ ಅದೇನು ನೀನು ಮಣ್ಣು ಬರೇ ನಿನಗೆ ನೀನು ಕೈ ಇಟ್ಟಲ್ಲೆಲ್ಲ ಮಣ್ಣು ಅಂತ ಹೇಳ್ತಾರೆ. ಆದರೆ ಈ ಮಣ್ಣಲ್ಲಿ ಚಿನ್ನವೂ ಇದೆ, ಈ ಮಣ್ಣಲ್ಲೇ ಒಂದು ಅದ್ಭುತವಾದಂತಹ ಮಾವಿನ ಸಿಹಿಯೂ ಇದೆ, ಈ ಮಣ್ಣಲ್ಲಿ ಅದ್ಭುತವಾದಂತಹ ಅನೇಕ ವಿಚಾರಗಳು, ಅನೇಕ ಧಾತುಗಳು, ಪ್ಲ್ಯಾಟ್ನಮ್ನಂಥ ಬಹಳ ಅದ್ಭುತವಾದಂಥ ಇದೇ ಮಣ್ಣಲ್ಲಿದೆ. ಹಾಗಾದರೆ ಮಣ್ಣಿನ ಯಾವ ಭಾಗದಲ್ಲಿದೆ? ಈಗ ನಾನು ಅದ್ಭುತವಾದಂತಹ ಒಂದು ಮಾವಿನ ಹಣ್ಣಿನ ಸಿಹಿಯನ್ನು ಸೇವಿಸ್ತೇನೆ, ಇದೇ ಮಣ್ಣಿನಿಂದ ಹುಟ್ಟಿದ್ದು. ಹಾಗೆಯೇ ಒಂದು ಸರ್ಪದ ಒಂದು ಹೊಡೆತ ನನಗೆ ಬಂತು ಅಂತಾದರೆ ಈ ವಿಷ ಇದೇ ಮಣ್ಣಿನಿಂದ ಹುಟ್ಟಿದ್ದು. ಹಾಗಾದರೆ ವಿಷವನ್ನೇ ಕೊಡಬಹುದಾದಂತಹ ಸರ್ಪ ಏನಿದೆ, ಇವರಿಗೆ ವಿಷ್ಣು ಸ್ವರೂಪದಲ್ಲಿ ಸಂಪೂರ್ಣವಾದಂತಹ ರಕ್ಷೆಯನ್ನು ಕೊಡುವ ರೀತಿಯಲ್ಲಿ ಕುಂಭದಲ್ಲಿ ಈಗ ಸರ್ಪ ಇದೆ. ಹಾಗಾಗಿ ಎಲ್ಲ ಆರ್ಡ್ಸ್ಗಳ ನಡುವೆಯೂ ಇವರು ಕೂಡ 3ನೇ ಮನೆಯಲ್ಲಿ ಸರ್ಪ ಇರೋದರಿಂದ ವಿಷ್ಣು ಸ್ವರೂಪ ಅಂದರೆ ಅನಂತೋ ವಾಸುಕಿ ಶೇಷ ಪದ್ಮನಾಭಶ್ಚ ಕಂಬಳ 9 ರೀತಿಯ ಒಂದು ಸರ್ಪಗಳನ್ನು ನಾವು ಕೆಲವು ಕೆಟ್ಟದ್ದಾದಂಥದ್ದು ಸರ್ಪ. ಆದರೆ ಈ ಶಂಖಪಾಲ ಅನ್ನುವಂತಹ ಸರ್ಪದ ಶಕ್ತಿ ದೊರಕಿದಾಗ ಅಥವಾ ಅನಂತ ವಾಸುಕಿ ಅನ್ನುವಂತಹ ಶಕ್ತಿ ದೊರಕಿದಾಗ ಏನಾಗುತ್ತೆ, ವಿಶೇಷವಾದಂತಹ ರೀತಿಯಲ್ಲಿ ಸರ್ಪ ಆರ್ಥಿಕವಾದಂಥ ಉನ್ನತಿಯನ್ನು, ಬದುಕಿನ ಸಂದರ್ಭದ ಉನ್ನತಿಯನ್ನು, ನಮ್ಮ ಏನು ಜೀವನದ ಸಂದರ್ಭದ ಅನೇಕ ಪ್ರಮೋಷನ್ಗಳನ್ನು ಕೊಡಬಹುದಾದಂತಹ ಸ್ವರೂಪಕ್ಕೆ ಅದು ತನ್ನ ಹೆಡೆಯಲ್ಲಿ ಆ ಮಾಣಿಕ್ಯವನ್ನು ಅದು ಇಟ್ಕೊಳ್ಳುತ್ತೆ. ಇದೆಲ್ಲ ನಮ್ಮ ನಂಬಿಕೆ. ಹಾಗಾದರೆ ಸರ್ಪದ ಹೆಡೆಯಲ್ಲಿ ಮಾಣಿಕ್ಯ ಇದೆಯಾ ಅಂತ ನಾವು ಹುಡುಕ್ತಾ ಹೋದರೆ ಆಗಲ್ಲ. ಆ ಶಕ್ತಿ ಆ ರೀತಿಯಲ್ಲಿ ಅದು ಕಂಗೊಳಿಸೋದಕ್ಕೆ ತನ್ನ ಸ್ವರೂಪವನ್ನು ಪರಿವರ್ತನೆಗೊಳಿಸ್ಕೊಳುತ್ತೆ. ಹೇಗೆ ಮಣ್ಣೆ ಚಿನ್ನವನ್ನು ಕೊಡಬಹುದಾದಂತಹ ಒಂದು ಸ್ಥಳಕ್ಕೆ ಆಧಾರವಾಗಿ ನಿಂತುಕೊಡುತ್ತೋ, ಪೆಟ್ರೋಲನ್ನು ಕೊಡುವಂತಹ ಅಂದರೆ ಈ ಭೂಮಿಯ ವಿಚಾರ ಏನು ಅಂದರೆ ಪರಿವರ್ತನೆ ಆಗ್ತಾ ಹೋಗುತ್ತೆ. ಅದು ಯಾವುದ್ಯಾವುದೋ ಕಾರಣಕ್ಕಾಗಿ ಪರಿವರ್ತನೆ ಆಗುತ್ತಾ ಹೋಗುತ್ತೆ. ಅದು ಮಣ್ಣೇ ಆಗಿದ್ದಿರಬಹುದು, ಆದರೆ ಮಣ್ಣು ಚಿನ್ನವಾಗಿ ಪರಿವರ್ತನೆ ಆಗುತ್ತೆ, ಅಥವಾ ಕಾರ್ಬನ್ ಹೇಳೋದು ಡೈಮಂಡ್ ಆಗಿ ಪರಿವರ್ತನೆ ಆಗುತ್ತೆ. ಇಂತಹ ಪರಿವರ್ತನೆಗಳಿಗೆ ಬೇಕಾದಂತಹ ಮೂಲ ದ್ರವ್ಯವನ್ನು ಈ ಸರ್ಪ ವಿಷ್ಣುವಿನ ಸ್ವರೂಪದಲ್ಲಿ ಈಗ ಕುಂಭದಲ್ಲಿ ಇವರಿಗಿರೋದ್ರಿಂದ, ಯಾರಿಗೆ ಧನುಸು ರಾಶಿಯವರಿಗಿರೋದ್ರಿಂದ ಶನೈಶ್ಚರ ಸುಖವನ್ನು ಹಾಳು ಮಾಡ್ತಾನೆ ಅನ್ನುವಂಥದ್ದು ಹೌದಾದರೂ, ಗುರುಬಲವನ್ನು ಕಳ್ಕೊಳ್ಳೋದ್ರ ಮೂಲಕವಾಗಿ ವೈವಾಹಿಕ ಜೀವನದ ಆ ವೈವಾಹಿಕ ಪೂರ್ವ ವೈವಾಹಿಕ ನಂತರದ ದಿನಮಾನಗಳ ಬಿರುಗಾಳಿ ಬರ್ತದೆ ಅನ್ನುವಂಥದ್ದು ಗುರುಬಲ ಕಳ್ಕೊಂಡಾಗ ಕೆಲವು ವಿಚಾರದಲ್ಲೂ, ಅಂದರೆ ಬುಧ ಪರ್ಟಿಕ್ಯುಲರ್ಲಿ ಧನಸ್ಸಿನಲ್ಲಿದ್ದರೆ ಈ ಒಂದು ವೈವಾಹಿಕ ಜೀವನದ ಅಡೆತಡೆಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಇನ್ನೂ ಬೇರೆ ಬೇರೆ ಇರುತ್ತೆ, ಅದೆಲ್ಲ ದೀರ್ಘವಾಗಿ ಅದು ಈ ಜಾತಕ ಅನ್ನುವಂಥದ್ದು ಏನು ಅಂದರೆ ಅದೊಂದು ಪ್ಯಾಸಿಫಿಕ್ ಮಹಾಸಾಗರದ ಹಾಗೆ, ಅದರಲ್ಲಿ ಅನೇಕ ವಿಚಾರಗಳು ಉಂಟು, ಅದನ್ನು ನಟ್ಶೆಲ್ನಲ್ಲಿ ಹೇಳೋದು ಕಷ್ಟ. ಆದರೆ ಆ ಒಂದು ಹಿಕಪ್ಸ್ ಇದೆ, ಜೀವನದ ಸಂದರ್ಭದ ವೈವಾಹಿಕದ ಸಂದರ್ಭ ಇದೆ ಹೇಳಾದರೂ ಕೂಡ ಆ ವಿಷ್ಣು ಮಾಯ ಅಂದರೆ ನಾವು ಯಾ ದೇವಿ ಸರ್ವಭೂತೇಶು ಹೇಳುವಾಗ ಅದನ್ನು ವಿಷ್ಣು ಮಾಯೆ ಅಂತ ನಾವು ಕರಿತೇವೆ. ಯಾವುದನ್ನು ದೇವಿಯ ಒಂದು ಶಕ್ತಿಯನ್ನು ವಿಷ್ಣು ಮಾಯೆ, ಅದು ಆ ವಿಷ್ಣು ಮಾಯೆಯಿಂದಾಗಿ ಅದು ತನ್ನ ಶಕ್ತಿಯನ್ನು ಪಡ್ಕೊಂಡಿದೆ. ವಿಷ್ಣುವಿಗೂ ಹಾಗೆ ಆ ದೇವಿಯ ಮೂಲಕವಾಗಿ ಆ ಶಕ್ತಿ ದೊರೆಯುತ್ತೆ. ಅಂದರೆ ಪ್ರತಿಯೊಂದು ಕೂಡ ಈ ಜಗತ್ತಿನ ಸಂದರ್ಭಗಳು ಹೇಗಿದೆ ಅಂದರೆ ಪರಿವರ್ತನೆಗಳು. ಇವತ್ತು ನಮ್ಮ ಚೈತನ್ಯ ಇದೆ, ಆದರೆ ಈ ಚೈತನ್ಯ ಹೋದಾಗ ನಾವು ಮತ್ತೆ ಭೂಮಿಗೆ ಸೇರುವಂಥ ಒಂದು ಮಣ್ಣಾಗ್ತೇವೆ. ಹಾಗಾಗಿ ಈ ಪರಿವರ್ತನೆಯ ಸಂದರ್ಭದಲ್ಲಿ ಸರ್ಪ ಇವರ ಒಂದು ಅನುಕೂಲಕ್ಕೆ ಬರೋದರಿಂದ ಅನಿರೀಕ್ಷಿತವಾದಂಥ, ಈಗ ಯಾವುದೋ ಒಂದು ಲಾಟ್ರಿಗೆ ನಾವು ಹಣವನ್ನು ಹಾಕ್ತೇವೆ, ಸರ್ರನ್ನು ಅದು ನಮಗೆ ಹಣ ಸಿಕ್ಬಿಡ್ಬೋದು. ನಾವು ಆ ಒಂದು ತೊಂದರೆಯಲ್ಲಿ ಇದ್ದೇವೆ, ಗುರುಬಲ ಇಲ್ಲ, ಹಾಳಾಗಿದೆ ಅದನ್ನು ಯೋಚನೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಆ ಎಚ್ಚರದ ವಿಚಾರವನ್ನು ಇವರು ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕಾದ ಅವಶ್ಯಕತೆ ಇದೆ ಅಂತ ನಾನು ಹೇಳೋದಿಲ್ಲ. ಆದರೆ ಮದುವೆ ವಿಚಾರವಾಗಿ, ಪ್ರೇಮದ ವಿಚಾರವಾಗಿ ಪ್ರಶ್ನೆಯನ್ನು ಎತ್ತಿರೋದ್ರಿಂದ ಅಲ್ಲಿ ಸ್ವಲ್ಪದಾದಂಥ ಎಚ್ಚರಿಕೆ ಇವರಿಗೆ ಬೇಕು, ಶನೈಶ್ಚರನ ಕಾರಣಕ್ಕಾಗಿ. ಆದರೆ ಅಲ್ಲೇ ವಿಷ್ಣು ಮಾಯೆಯನ್ನು ರೂಪಿಸುವಂತಹ ಒಂದು ಸರ್ಪದ ಸ್ಥಿತಿ 3ನೇ ಮನೆಯಲ್ಲಿ ಇರೋದರಿಂದ ಆ ವಿಷ್ಣುವಿನ ರಕ್ಷೆ ಹಾಗಾದರೆ ಹೇಗೆ ಇವರಿಗೆ ಸಿಗಬೇಕು? ಆ ವಿಷ್ಣು ಮಾಯ ಅನ್ನುವಂತಹ ಒಂದು ಇದೆಲ್ಲದಕ್ಕೂ ಒಂದೊಂದು ಆ ಯಂತ್ರದಲ್ಲಿ ಏನು ಪವರ್ ಇದೆ ಮತ್ತು ನನಗೆ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ. ಆ ವಿಷ್ಣು ಮಾಯಾ ಚಕ್ರ ಅನ್ನುವಂಥ ಒಂದು ತಾಯತ ಏನಿದೆ, ಅದು ಅನೇಕ ಬಿರುಗಾಳಿಯ ಸಂದರ್ಭದಲ್ಲಿ ಈ ಒಂದು ಧನುರ್ರಾಶಿಯವರಿಗೆ ಈ 1 ವರ್ಷದ ಮಟ್ಟಿಗೆ ಅವರು ಧರಿಸ್ಕೊಳ್ಳೋದಕ್ಕೆ ಯಾವುದೇ ಅಡೆತಡೆಗಳಿಲ್ಲ. ಅದರಿಂದ ಓಡಿತಾಗುವಂಥದ್ದಕ್ಕೆ ಇದಿದೆ. ಅದೆಲ್ಲವನ್ನೂ ಬಿಟ್ಟು ಅದು ಬೇಡ, ನಾನು ಧೈರ್ಯದಿಂದ ಗೆಲ್ತೇನೆ ಅಂತ ಹೊರಟರೆ ಅಲ್ಲೂ ಕೂಡ ಇವರಿಗೆ ಸಕಾರಾತ್ಮಕವಾದಂಥ ಯಶಸ್ಸು ಸಿಗೋದಕ್ಕೆ ಖಂಡಿತವಾಗಿ ಈ ವರ್ಷ ಅವಕಾಶ ಇರುತ್ತೆ. ವೈವಾಹಿಕ ಸಂದರ್ಭಕ್ಕೆ ಮಾತ್ರ ಸ್ವಲ್ಪ ಎಚ್ಚರವನ್ನು ಇವರು ತಗೊಳ್ಬೇಕಾದಂಥದ್ದು ಅನಿವಾರ್ಯ ಇರುತ್ತೆ.
2026ರಲ್ಲಿ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡ್ವಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.